ವನಮಾಪತಂತಂ ದಾವಾಗ್ನಿಮಾಸೀದತಿ ನಿರ್ವಿಶಂಕಃ. ಒಣಗಿದ ಮರಗಳಿವೆ, ದೂರದಲ್ಲಿ ಕಾಳ್ಗಿಚ್ಚು ಕಾಣಿಸ್ತಾ ಇದೆ. ಯಾರಾದರೂ ಅಂತಹ ಒಣಗಿದ ಮರಗಳ ನಡುವೆ ವಾಸ ಮಾಡಲಿಕ್ಕೆ ಬಯಸ್ತಾನ? ನಿನ್ನ ಹತ್ರ ಬರಲಿಕ್ಕೆ ಎಲ್ಲರೂ ಹೆದರ್ತೀವಪ್ಪ ನಾವು. ನೀನು ಅಷ್ಟು ಕೋಪದ ಬೆಂಕಿಯ ಉಂಡೆಯಂತೆ ನಮ್ಮ ಮುಂದೆ ನಿಂತಿದ್ದಿ. ನಮಗೆ ಸಂದೇಹ ಬಿಟ್ಟು ಧೈರ್ಯವಾಗಿ ಓ ಲಕ್ಷ್ಮಣ ಬನ್ನಿ ಅಂತ ಹೀಗೆ ಮಾತಾಡಿಸುವಷ್ಟು ನಮಗೆ ಯಾರಿಗೂ ಧೈರ್ಯ ಇಲ್ಲ. ಏನು ಕೋಪದ ಕಾರಣ ಏನು ನಮ್ಮಿಂದ ತಪ್ಪಾಗಿದೆ ಅನ್ನೋದನ್ನು ಹೇಳಬೇಕು ನೀವು ಅಂತ ಹೀಗೆ ತಸ್ಯಾಹ ತದ್ವಚನಂ ಶ್ರುತ್ವ ಅವಳ ಮಾತು ಕೇಳಿ ಸಾಂತ್ವಪೂರಮ ಶಂಕಿತಂ. ಆದರೆ ಅವಳ ಏನು ಮಾತು ಕೇಳಬೇಕಾದ್ರೂ ತಪ್ಪು ಮಾಡಿದ್ದೇವೆ ಅನ್ನುವ ನಡುಕ ಇರಲಿಲ್ಲ. ಕೇಳುವ ಅಂಶದಲ್ಲಿ ಪ್ರಾಮಾಣಿಕವಾದಂತಹ ಜಿಜ್ಞಾಸೆ ಇತ್ತು. ಅದರಿಂದಾಗಿ ಲಕ್ಷ್ಮಣ ಪ್ರತ್ಯುತ್ತರ ಕೊಡ್ತಾನೆ, ಕಿಮಯಂ ಕಾಮವೃತ್ತಸ್ತೆ. ಗೊತ್ತಿಲ್ವ ನಿಮ್ಗೆ ಯಾರಿಗೂ? ಮೈ ಮರೆತು ಹೆಣ್ಮಕ್ಕಳ ಮಧ್ಯದಲ್ಲಿ ಕೂತು ರಾಮನಿಗೆ ಮಾಡಬೇಕಾದ ಕೆಲಸ ಬಿಟ್ಟು ಕೂತಿದ್ದಾನಲ್ವ. ಲುಪ್ತ ಧರ್ಮಾರ್ಥ ಸಂಗ್ರಹ. ತನ್ನ ಧರ್ಮನೂ ಮಾಡ್ತಾ ಇಲ್ಲ, ಇನ್ನೊಬ್ಬರಿಗೆ ಕೊಟ್ಟ ಮಾತನ್ನು ನಡೆಸ್ತಾ ಇಲ್ಲ. ಅವನು ರಾಜ್ಯಭಾರ ಮಾಡ್ತಾ ಇದ್ದಾನೆ ಅಂದರೆ ಮೈ ಮರೆತಿದ್ದಾನೆ. ಮಂತ್ರಿಗಳ ಕೈ ಕೊಟ್ಟು ತಣ್ಣ ಕೂತ್ಬಿಟ್ಟಿದ್ದಾನೆ. ಇದು ಅವನ ಧರ್ಮನ? ಇದು ಅವನ ಆಚರಣೆನ? ಭರ್ತೃಹಿತೆ ಯುಕ್ತೆ ನ ಚೈವಂ ಅವಬುದ್ಧ್ಯಸೆ. ತಪ್ಪು ಮಾಡಿದಾಗ ಗಂಡನ ಹಿತವನ್ನು ಬಯಸೋಳಾದರೆ ನೀನು ಅವನಿಗೆ ಬುದ್ಧಿ ಹೇಳಬೇಕು. ನನ್ನ ಹತ್ರ ಬಂದು ಏನಾಯಿತು ಅಂತ ಕೇಳುವುದಲ್ಲ. ಭರ್ತೃಹತೆ ಸ್ಥಿತಃ. ಭರ್ತೃವಿನ ವಿಷಯದಲ್ಲಿ ನಿಮ್ಗಷ್ಟು ಕಾಳಜಿ ಇದೆ ಅಂತಂದರೆ ಅವನು ಮಾಡಿದ ತಪ್ಪನ್ನು ಎಚ್ಚರಿಸಿ ನೀನು ಮಾಡಿ ತಪ್ಪು ಅಂತ ಹೇಳಬೇಕು. ನ ಪ್ರತಿಬುದ್ಧ್ಯಸೆ. ಅವನನ್ನು ಯಾಕೆ ಎಚ್ಚರಿಸಲಿಲ್ಲ ನೀನು? ನನ್ನನ್ನು ಬಂದು ಕೇಳ್ತಾ ಇದ್ದಿ ಏನಾಗಿದೆ ಅಂತ. ಇದಾ ಕೇಳಬೇಕಾದ ವಿಷಯ? ನ ಚಿಂತಯತಿ ರಾಜ್ಯಾರ್ಥಂ ನಾಸ್ಮಾನ್ ಶೋಕಪರಾಯಣಾನ್ ಸಾಮಾತ್ಯ ಪರಿಷತ್ತಾರೆ ಪಾನಮೇವೋಪಸೇವತೆ. ನ ಚಿಂತಯತಿ ರಾಜ್ಯಾರ್ಥಂ. ಅವನ ರಾಜ್ಯದ ಬಗ್ಗೆನೂ ಅವನು ಕಾಳಜಿ ಇಲ್ಲ. ಜನಗಳಿಗೆಲ್ಲ ಅವನಿಗೆ ಕೊಟ್ಟ ಅಧಿಕಾರ 4 ತಿಂಗಳು ಯಾಕೆ? ಸ್ವಲ್ಪ ಅನುಭವಕ್ಕೆ ಬರಲಿ, ಎಲ್ಲಿ ಏನು ನಡೀತಾ ಇದೆ ಇದೆಲ್ಲ ಗೊತ್ತಾಗ್ಲಿಕ್ಕೆ ಸಮಯ ಬೇಕು. ಆಮೇಲೆ ನನಗೆ ಸಹಾಯ ಮಾಡಲಿಕ್ಕೆ ಸರಿ ಹೋಗುತ್ತೆ. ಅವನ ಸೈನ್ಯದ ಬಗ್ಗೆ, ಅವನ ಅರ್ಥವ್ಯವಸ್ಥೆ ಬಗ್ಗೆ, ಅವನಿಗಿರುವಂತಹ ಅರಮನೆಯ ಬೇರೆ ಬೇರೆ ಜವಾಬ್ದಾರಿಗಳ ಬಗ್ಗೆ ಗೊತ್ತಾಗಲಿ ಅಂತ ನಾನು ಬಿಟ್ಟರೆ ಅವನು ಅದೂ ಮಾಡದೆ ತನ್ನ ಪಾಡಿಗೆ ತಾನು ಕೂತಿದ್ದಾನೆ. ನ ಚಿಂತಯತಿ ರಾಜ್ಯಾರ್ಥಂ. ತನ್ನ ರಾಜ್ಯದ ಬಗ್ಗೆ, ತನ್ನ ಪ್ರಜೆಗಳ ಸುಖವನ್ನು ನೋಡ್ತಾ ಇಲ್ಲ. ನಾಸ್ಮಾನ್ ಶೋಕಪರಾಯಣಾನ್. ನಾವು 4 ತಿಂಗಳು ಪ್ರತಿ ದಿವಸ ಕಣ್ಣೀರಲ್ಲೇ ಕೈ ತೊಳೆದಿದ್ದೇವೆ. ನಾವು ಸೀತೆಯ ಬಗ್ಗೆ ನಮಗೆ ಈ ವಿಷಯ ಅರ್ಥ ಆಗೋದು ತುಂಬ ಕಷ್ಟ. ಯಾಕೆಂದರೆ ಕಳ್ಕೊಂಡವನಿಗೆ ಗೊತ್ತಿರುತ್ತೆ. ಪ್ರತಿ ಕ್ಷಣ ತಡ ಆದ ಹಾಗೆ ಅವಳ ಪ್ರಾಣಕ್ಕೆ ಸಂಚಕಾರ ಇರುವ ಸ್ಥಿತಿ ಇದು. ಎಲ್ಲಿದ್ದಾಳೆ ಗೊತ್ತಿಲ್ಲ, ಹೇಗಿದ್ದಾಳೆ ಗೊತ್ತಿಲ್ಲ, ಬದುಕಿದ್ದಾಳೋ ಗೊತ್ತಿಲ್ಲ. ಎಷ್ಟು ಬೇಗ ಹುಡುಕ್ತೀವೋ ಅಷ್ಟು ಅನುಕೂಲ. ಅದರ